ಅಲ್ಲಿ ಭೂಮಿಗೆ ಬಂಗಾರದ ಬೆಲೆ ಇದೆ. ಅಂಥ ಜಾಗವನ್ನ ಟಾರ್ಗೆಟ್ ಮಾಡಿಕೊಂಡು ಯಾರು ವಾರಸುದಾರರಿಲ್ಲದ ಭೂಮಿಯಂದಾಗ ಭೂಗಳ್ಳರು ಪ್ರಭಾವಿಗಳು ಸುಮ್ಮನೆ ಬಿಡ್ತಾರಾ? ಅಧಿಕಾರಿಗಳನ್ನ ಶಾಮೀಲು ಮಾಡಿಕೊಂಡು ಅಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಭೂಮಿಯನ್ನ ಕಬಳಿಸಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೀವೇ ನೋಡಿ. ವಾರಸುದಾರರಿಲ್ಲದ ಭೂಮಿಗೆ ನಕಲಿ ದಾಖಲೆ ಸೃಷ್ಟಿಸಿ ಗುಳಂ. ಮೂಲ ದಾಖಲೆ ತಿದ್ದಿ 80 ಕೋಟಿ ಮೌಲ್ಯದ ಭೂಮಿ ಕಬಳಿಕೆ. ಮಾಲೂರು ತಾಲೂಕಿನ ಶಿವಾರ ಪಟ್ಟಣದಲ್ಲಿ ಭೂ ಮಾಫಿಯಾ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಶಿವಾರ ಪಟ್ಟಣದಲ್ಲಿ ಭೂ ಮಾಫಿಯಾ ತಲೆ ಎತ್ತಿದೆ. ಶಿವಾರ ಪಟ್ಟಣ ಗ್ರಾಮದಲ್ಲಿ ಭೂಮಿಗೆ ಈಗ ಬಂಗಾರದ ಬೆಲೆ. ಇಂತಹ ಭೂಮಿ ಮೇಲೆ ಇದೀಗ ಭೂಗಳ್ಳರ ಕಣ್ಣು ಬಿದ್ದಿದೆ. ಎಕರೆ ಭೂಮಿ 4 ರಿಂದ 5 ಕೋಟಿಗೆ ಬೆಲೆ ಬಾಳುತ್ತೆ. ಇಂತಹ ಪ್ರದೇಶದಲ್ಲಿ ಭೂಗಳ್ಳರು ಹಾಗೂ ಕೆಲವು ಪ್ರಭಾವಿಗಳ ಮಕ್ಕಳಿಗೆ ಭೂಮಿ ಹೆಸರು ಮಾಡಲಾಗ್ತಿದೆ. ಯಾವುದೇ ವಾರಸುದಾರರಿಲ್ಲದ ಸುಮಾರು 49 ಎಕರೆಯಷ್ಟು ಭೂಮಿ ಕಬಳಿಕೆ ಮಾಡಲಾಗಿದೆ. ನಕಲಿ ವ್ಯಕ್ತಿ ಹಾಗೂ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಭೂಮಿಯನ್ನು ಖರೀದಿ ಮಾಡಿದಂತೆ ಕೋಟ್ಯಾಂತರ ಬೆಲೆ ಬಾಳುವ ಭೂಮಿಯನ್ನು ಲಪಟಾಯಿಸಿದ್ದಾರೆ. ಕಂದಾಯ ಇಲಾಖೆಯ ದಾಖಲಾತಿಗಳಲ್ಲಿ ಹಲವು ವರ್ಷಗಳಿಂದ ತೆರಿಗೆ ಪಾವತಿಯಾಗದ ಹಾಗೂ ಸ್ವಾಧೀನದಲ್ಲಿ ಇಲ್ಲದ ಭೂಮಿಯ ಪಹಣಿಯಲ್ಲಿ 0 ಎಂದು ಸೇರಿಸಲಾಗಿರುತ್ತದೆ. ಶಿವಾರ ಪಟ್ಟಣದಲ್ಲಿ ಬಹಳ ಹಿಂದೆ ಇದ್ದ ಕೆಲವು ಕುಟುಂಬಗಳು ವಲಸೆ ಹೋದವರು ಮತ್ತೆ ಬಂದಿಲ್ಲ. ಈ ವಿಷಯ ತಿಳಿದ ಕೆಲವು ರಾಜಕಾರಣಿಗಳ ಮಕ್ಕಳು ಕೋಲಾರದ ಕಂದಾಯ ಅಧಿಕಾರಿಗಳ ಜೊತೆ ಸೇರಿಕೊಂಡು ಅಕ್ರಮವೆಸಗಿದ್ದಾರೆ. ಮೂಲ ದಾಖಲೆಯಲ್ಲಿದ್ದ ಸೈಯದ್ ಇಬ್ರಾಹಿಂ ಸಾಬ್ ಹೆಸರನ್ನು ಖಾಜಿ ಸೈಯದ್ ಇಬ್ರಾಹಿಂ ಎಂದು ತಿದ್ದಿ ಆ ಹೆಸರಿನ ನಕಲಿ ವ್ಯಕ್ತಿಗಳಿಂದ ಪ್ರಭಾವಿಗಳು ಖರೀದಿ ಮಾಡಿದಂತೆ ದಾಖಲೆ ತೋರಿಸಿದ್ದಾರೆ. ಯಾವ ಸರ್ವೆ ಭೂಮಿಯನ್ನು ಲಪಟಾಯಿಸಲಾಗಿದೆ ಅಂತ ನೋಡೋದಾದ್ರೆ, ಶಿವಾರ ಪಟ್ಟಣ ಭೂಮಾಫಿಯಾ ಸರ್ವೆ ನಂಬರ್ 168ರಲ್ಲಿ 8.32 ಎಕರೆ, ಸರ್ವೆ ನಂಬರ್ 170ರಲ್ಲಿ 4.5 ಎಕರೆ, ಸರ್ವೆ ನಂಬರ್ 171ರಲ್ಲಿ 1.32 ಎಕರೆ, ಸರ್ವೆ ನಂಬರ್ 151ರಿಂದ 172ರಲ್ಲಿ 49 ಎಕರೆ ಭೂಮಿಯನ್ನ ಭೂಗಳ್ಳರು ನುಂಗಿದ್ದಾರೆ. ಹೊಸ ವಂಶವೃಕ್ಷ ಸೃಷ್ಟಿ ಮಾಡಿ ಸುಮಾರು 80 ಕೋಟಿ ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನು ಲಪಟಾಯಿಸಲಾಗಿದೆ. ಮಾಲೂರು ತಾಲೂಕು ಕಸಬಾ ಹೋಬಳಿ ಶಿವಾರಪಟ್ಟಣ ಗ್ರಾಮ. ಇಲ್ಲಿ 0 ಏನಂದರೆ ಕಂದಾಯ ಅಧಿನಿಯಮಗಳ ಪ್ರಕಾರ ಯಾವುದೇ ತೆರಿಗೆ ಪಾವತಿ ಮಾಡದೆ ಸುಮಾರು 60, 70, 80 ವರ್ಷನಿಂದ ಆ ಜಮೀನುಗಳು ಹಂಗೆ ಉಳ್ಕೊಂಡ್ಬಿಟ್ಟಿರ್ತದೆ. ಯಾರೋ ಒಬ್ಬರ ಹೆಸರಲ್ಲಿ ಇರ್ತದೆ. ಮತ್ತು ಡಿಜಿಟಲ್ ಪಾಣಿ ಬಂದ ಮೇಲೆ 0 ಅಂತ ದಾಖಲೆ ಇದು ಮಾಡ್ಕೊಂಡಿರ್ತಾರೆ. ಮೂಲ ನಿಯಮಾವಳಿಗಳ ಪ್ರಕಾರ ಆ ಜಮೀನನ್ನ ಸರ್ಕಾರ ವಶಕ್ಕೆ ಪಡಿಬೇಕಾಗಿತ್ತು. ಆದರೆ ಈಗ ಕೆಲವರು ಭೂಮಾಫಿಯಾ, ಮಾಲೂರು ಪ್ರಭಾವಿ ರಾಜಕಾರಣಿಗಳು ಮಕ್ಕಳು ಇವರೆಲ್ಲ ಸೇರಿಕೊಂಡು ಅಧಿಕಾರಿಗಳೆಲ್ಲ ಶಾಮೀಲಾಗಿ ಅದರಲ್ಲಿ ಈಗ ಸೈಯದ್ ಇಬ್ರಾಹಿಂ ಇದ್ದರೆ ಖಾಜಿ ಸೈಯದ್ ಇಬ್ರಾಹಿಂ ಅಂತ ತಿದ್ದಿ ತನಿಖೆ ಮಾಡಿ ಸಂಪೂರ್ಣವಾಗಿ ವಶಪಡಿಸ್ಕೊಬೇಕು. ಸಂಬಂಧಪಟ್ಟವ್ರ ಮೇಲೆ ಕಾನೂನು ಕ್ರಮ ತಗೊಬೇಕಂತ ಈ ಮುಖಾಂತರ ಒತ್ತಾಯಿಸ್ತೀವಿ. ಈ ಬಗ್ಗೆ ಜಿಲ್ಲಾಡಳಿತದ ಗಮನಕ್ಕೆ ಬಂದಿದ್ದು ನಾಮಕಾವಸ್ಥೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ತನಿಖೆ ಮಾಡಿಸುವ ಭರವಸೆ ನೀಡಿದ್ದಾರೆ. ಈಗ ಮಾಲೂರಲ್ಲಾಗಲಿ ಬೇರೆ ಯಾವುದೇ ತಾಲೂಕುಗಳಲ್ಲಾಗಲಿ ಅಕ್ರಮ ಕಂಡು ಬಂದಿದೆ ಅಂತೇಳಿ ನನಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಲ್ರೆಡಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀನಿ, ಎನ್ಕ್ವೈರಿ ಆಗ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಓರಲ್ಲೇ ಸೆಡ್ ಬೈ ರೈಟಿಂಗಲ್ಲಿ ಒಂದು ಕಳಿಸ್ಬೇಕು, ನಾಳೆ ಕಳಿಸ್ತೀವಿ. ಯಾರ್ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ, ಭೂ ಮಾಫಿಯಾ ಯಾರಿದೆ ಅವರಿಗೆ ಬಿಡುವಂಥ ಪ್ರಶ್ನೆನೇ ಇಲ್ಲ. ಸ್ಟೇ ಆಗಿದೆ, ಸ್ಟೇ ಕೊಟ್ಟಿದ್ದಾರೆ. ಅದನ್ನು ನಾನು ನೋಡ್ಬಿಟ್ಟು ಕಾನೂನು ಪ್ರಕಾರ ನೋಡ್ರಿ, AC ಅನ್ನೋದು ಒಂದು ಪೋಸ್ಟ್ ಅಷ್ಟೇ. ಅಲ್ಲಿ ಯಾವುದು ಇಲ್ಲ ಆ ಥರ ಯಾವುದು 2 ವರ್ಷ ಆಯ್ತು ಬಂದಿಲ್ಲ, ಗೊತ್ತಿಲ್ಲ. ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತ ಯಾವುದೂ ಇಲ್ಲ ರೀ. ಟ್ರಾನ್ಸ್ಫರ್ ಆಗಿದ್ದಾರೆ ಅಷ್ಟೇನೆ. ಬಟ್ ಯಾರೇ ತಪ್ಪು ಮಾಡಿದ್ರು ಅವ್ರನ್ನ ಸಹಿಸುವಂತ ಪ್ರಶ್ನೆ ಇಲ್ಲ ನಮ್ಮ ಸರ್ಕಾರ. ಕಂದಾಯ ಇಲಾಖೆ ಅಧಿಕಾರಿಗಳು ಪ್ರಭಾವಿಗಳ ಜೊತೆ ಕೈಜೋಡಿಸಿ ಕೋಟಿ ಹಣ ನುಂಗಿರುವುದು ತಿಳಿದು ಬಂದಿದೆ. ಇನ್ನಾದರೂ ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ಕಾರಿ ಭೂಮಿ ಉಳಿಸಬೇಕಿದೆ. ರವಿ, ಪಬ್ಲಿಕ್ ಟಿವಿ, ಕೋಲಾರ.